ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಂದು ಜಾಗೃತವಾಗಿರ್ತಕ್ಕಂಥ ಸುದ್ದಿ ಮಾಡ್ತಾ ಇದ್ದೇವೆ. ನೋಡಿ, ಈ ನೆಲಬಾಡಿಗೆ ಸುಂಕ ಜಗತಿ ಅಂತ ಏನೇನು ಅದಕ್ಕೆ ಹೆಸರು ಇಟ್ಕೊಂಡಿದ್ದಾರೆ. ಇದಕ್ಕೆ ಒಬ್ಬ ಗುತ್ತಿಗೆದಾರನು ಇರ್ತಾನೆ. ನಗರಸಭೆಯಿಂದ ಹರಾಜಿನಲ್ಲಿ ಪರ್ಮಿಷನ್ ತಗೊಂಡಿರ್ತಾನೆ. ನೋಡಿ, ಅವನು ತಗೊಂಡಿರೋದು 2024ರಿಂದ 2025 ವರೆಗೆ, ಅಂದರೆ 12 ತಿಂಗಳು. 12 ತಿಂಗಳಿಂದ ಮುಂದಿನ ವರ್ಷದ ಮಾರ್ಚ್ ತಿಂಗಳವರೆಗೆ ಬರುತ್ತೆ ಅಂತ ಇಟ್ಕೋಬೋದು. ಅಲ್ಲಿಯವರೆಗೆ ಇವರು ಜಕಾತಿಯನ್ನು ಹೋಗಿದ್ದರಿಂದ ಉಸಿಲಿ ಮಾಡ್ತಕ್ಕಂಥದ್ದು. ನೋಡಿ, ಈ ಉಸಿಲಿಯಲ್ಲಿ ಎಂತಹ ದರೋಡೆ ಮತ್ತು ಒಂದು ರೀತಿ ರೋಡಿಸಮ್ ನಡೀತಾ ಇದೆ ಈ ಜಕಾತಿ ಉಸಿಲಿನಲ್ಲಿ. ಈಗ ನಾವು ಕೆಲವೊಂದು ವ್ಯಾಪಾರಿಗಳ ಹತ್ರ ವಿಚಾರಣೆ ಮಾಡಿದಾಗ ಅವರು ಯಾವ ರೀತಿ ನೊಂದು ಮಾತಾಡ್ತಾರಂದ್ರೆ, ಅಣ್ಣ ಅವರು ಏಕಾಏಕಿ ಒಂಥರ ರೋಡಿಗಳ ಥರ ಮಾತಾಡ್ತಾರೆ. ನೋಡಿ, ಇಲ್ಲಿ ನಗರಸಭೆ ಏನು ಮಾಡಿದೆ, ಅವರಿಗೆ ಒಂದು ಷರತ್ತು ಹಾಕಿದೆ. ಏನಪ್ಪ ಷರತ್ತು ಅಂದರೆ, ಕೆಲವೊಂದು ಕಂಡೀಷನ್ ಹಾಕಿದೆ. ಈ ಕಂಡೀಷನ್ ಅಲ್ಲಿ ಏನಿದೆ ಅಂದ್ರೆ, ರಸೀಟ್ ಚಿಕ್ಕ ರಸೀದಿಗಳನ್ನ ಮುದ್ರಣ ಮಾಡಿ ಅದರಲ್ಲಿ ಶೀಲ್ ಹಾಕ್ಬಿಟ್ಟು ನಗರಸಭೆ ಪೌರಾಯುಕ್ತರು ಸಹಿ ಮತ್ತೆ ಏನು ಇವತ್ತು ಹರಾಜಿನಲ್ಲಿ ಕೂಗಿದ್ದಾನೆ ಅವನ ಸಹಿ ಎರಡೂ ಇರಬೇಕು ಅಂತ ಸ್ಲಿಪ್ಪನ್ನ ಕೊಟ್ಬಿಟ್ಟು ಅವನು ಅವ್ರ ಹತ್ರ ಹಣವನ್ನ ವಸೂಲಿ ಮಾಡಬೇಕು. ನೋಡಿ, ಇಲ್ಲಿ 50 ರೂಪಾಯಿ ಎಲ್ಲೆಲ್ಲೇನೂ ಇಲ್ಲ. ಇದರಲ್ಲಿ 50 ರೂಪಾಯಿ ಅಂತಕ್ಕಂಥದ್ದೇ ಇಲ್ಲ ಜಗತಿ. ಆದ್ರೂ ಇವರು ಮನಸ್ಸಿಗೆ ಬಂದಂಗೆ 50 ರೂಪಾಯಿ 100 ರೂಪಾಯಿ ಎಲ್ಲ ವಸೂಲಿ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದರಲ್ಲೇನು ಈ ಹೊರಗಡೆಯಿಂದ ಪಾಪ ಬರ್ತಾರೆ, ಹೊಟ್ಟೆಪಾಡಿಗೆ ಏನೇನು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬೇಕು ಅಂತೇಳಿ. ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಕಡೆಯಿಂದ ಬೆಡ್ಶೀಟು ಏನಾದರೂ ಈ ಪಿಂಗಾಣಿ ಸಾಮಾನುಗಳು, ಆಟಿಕೆ ಸಾಮಾನುಗಳನ್ನು ತೊಗೊಂಬರ್ತಾರೆ ಅವ್ರ ಹತ್ರ 100 ರೂಪಾಯಿ. ಇದು ಎಂಥ ಅನ್ಯಾಯ, ಎಂಥ ದುರುಡೆ. ಸ್ಲಿಪ್ ಮಾತ್ರ ಇಲ್ಲ. ಈಗ ಇದೇ ಚಿತ್ರದುರ್ಗದ ಸ್ಥಳೀಯ ವ್ಯಾಪಾರಿಗಳು ಸಹ ಸ್ಲಿಪ್ಪನ್ನು ಕೊಡ್ತಾ ಇಲ್ಲ. ಅವರು ಸ್ಲಿಪ್ ಕೇಳಿದರೆ ಅವ್ರ ಮೇಲೆ ದೌರ್ಜನ್ಯ ನಡೀತಿದೆ ಇವ್ರದ್ದು. ಯಾಕೆ ಸ್ಲಿಪ್ ಕೊಡಲ್ಲ? ಈ ಸ್ಲಿಪ್ ಕೊಡದೇ ಇರೋದ ರಹಸ್ಯ ಏನು, ಇದನ್ನ ತಿಳ್ಕೋಬೇಕಾಗಿದೆ. ಇದನ್ನ ಮಾನ್ಯ ಪೌರಾಯುಕ್ತರ ಹತ್ರ ನಾವು ಇದರ ಬಗ್ಗೆ ಮಾಹಿತಿ ತಗೊಳ್ಳದೆ ಬಿಡಲ್ಲ, ತಗೊಂತೀವಿ. ಆದ್ರೂ ಸಹ ಇದು ಈ ಜಕಾತಿ ಉಸಿಲಿ ಎಂತ ದೌರ್ಜನ್ಯ ನೋಡಿ. 20 ರೂಪಾಯಿ ಇಂದ ಹಿಡಿದು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ತನಕನೂ ಇದರಲ್ಲಿ ಇದೆ, ಈ ಲಿಸ್ಟಲ್ಲಿ ಇದೆ. ಆದರೆ ಇವರು ಎಲ್ಲ ಒಂದೇ ಸರಿಸಮ ಮಾಡ್ತಾ ಇದ್ದಾರೆ. ಸಣ್ಣ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಎಲ್ಲರೂ 20 ರೂಪಾಯಿ. ಇನ್ನೂ ಸಹ ಈಗ ಚಿತ್ರದುರ್ಗದ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಒಣಕೆ ಓಬವ್ವ ವೃತ್ತದ ಸರೌಂಡಿಂಗ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಕೆಲವು ಫುಟ್ಪಾತ್ ಹೋಟ್ಲ್ ಅವರಿಗೆ ಆದೇಶ ಮಾಡಿದಾರಂತೆ ಈ ಜಗತ್ತಿಯವರು. 1ನೇ ತಾರೀಕಿಂದ ನೀವು 50 ರೂಪಾಯಿ ಕೊಡಬೇಕು ಅಂತ. ಇದ್ರಾಗ 50 ರೂಪಾಯಿ ಅವ್ರು 5 ರೂಪಾಯಿಲಿಂದ ಕೊಡಬೇಕು. ನಾನು ಸಹ ಅವರಿಗೆ ಕೊಡಬೇಡ್ರಿ ಅಂತ ಹೇಳಿದ್ದಕ್ಕೆ ಅವರಿಗೆ ಇವರು ಧಮಕಿ ಹಾಕಿದ್ದಾರೆ. ಯಾವನು ಹೇಳಿದ್ದು ಅಂತೇಳಿ. ನೋಡಿ, ಇವ್ರ ಬಾಯಲ್ಲಿ ಎಂಥ ಭಾಷೆ ಬರುತ್ತದೆ ಅಂತೇಳಿ. ಈ ಕಾಪಿ ಕೂಡ ನಾನು ಅವರಿಗೆ ಕೊಟ್ಟಿದ್ದೀನಿ, ಆದರೂ ಸಹ ಇವರ ದೌರ್ಜನ್ಯ ಮಿತಿ ಮೀರಿಬಿಟ್ಟಿದೆ. ಅದರಿಂದ ಮಾನ್ಯ ಪೌರಾಡಳಿತ ಸಚಿವರು ಯಾವ್ಯಾವ ತಾಲೂಕು ಜಿಲ್ಲೆಗಳಲ್ಲಿ ಈ ಜಕಾತಿ ಹರಾಜಿದೆ ಇದನ್ನು ನಿಷೇಧ ಮಾಡಿ
ನಗರಸಭೆ ಅಥವಾ ಪಾಲಿಕೆಗಳಿಂದ ಯಾರಾದರೂ ಒಬ್ಬನಿಗೆ ಉಸಿಲಿ ಮಾಡೋಕ್ಕೆ ಯಾಕೆ ಬಿಡಬಾರ್ದು. ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ 5ರಿಂದ 10 ಸಾವಿರ ಕಲೆಕ್ಷನ್ನು ಆರಾಮಾಗುತ್ತೆ. ಒಂದು ದಿನಕ್ಕೆ 5,000ನೇ ಆಗಲಿ, ತಿಂಗಳಿಗೆ ಎಷ್ಟಾಯಿತು? 1.5 ಲಕ್ಷ ಆಯಿತು. ಆ 1 ಲಕ್ಷದಲ್ಲಿ ನಗರಸಭೆಯಲ್ಲಿ ಎಷ್ಟು ಜನಕ್ಕೆ ಸಂಬಳವನ್ನು ಕೊಡಬಹುದು? ಯಾಕೆ ನಗರಸಭೆ ಪಾಲಿಕೆಗಳು ಈ ನಿಯಮವನ್ನು ಜಾರಿ ಮಾಡಬಾರ್ದು? ನಗರಸಭೆಗೆ ಪಾಲಿಕೆಗೂ ಪ್ರತಿನಿತ್ಯ ಹಣ ಸಂದಾಯವಾಗುತ್ತೆ. ಒಂದು ರೆಸಿಪ್ಟನ್ನು ಮಾಡಿಬಿಟ್ರೆ ಲೆಕ್ಕ ಎಲ್ಲಿ ಹೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ KSRT ಬಸ್ಗಳಲ್ಲಿ ಟಿಕೆಟ್ ಕೊಡ್ತಾರಲ್ಲ ಪ್ರಯಾಣಿಕರಿಗೆ, ಅದೇನು ಪೋಲ್ ಆಗುತ್ತಾ? ಯಾಕೆ ಈ ಪದ್ಧತಿಯನ್ನು ಮಾಡದೆ ಈ ಜಕಾತಿ ಅನ್ನತಕ್ಕಂಥ ಅನಿಷ್ಟ ಪದ್ಧತಿಯನ್ನು ಜಾರಿ ಮಾಡಿ ಹರಾಜಿನಲ್ಲಿ ಕೊಟ್ಬಿಟ್ಟು ಯಾರಿಗೋ ಕೈಗೆ ಕೊಟ್ಬಿಟ್ಟು ಬಡ ಕಾರ್ಮಿಕರಾಗಿ ಬಡ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಸರ್ಕಾರ. ಇವ್ರದ್ದು ಇನ್ನೂ ಕೂಡ ನಾವು ಸುದ್ದಿ ಮಾಡ್ತೇವೆ, ಇದು ಸ್ವಲ್ಪ ಮಾಡ್ತೇವೆ ಸುದ್ದಿ. ಇನ್ನು ನಾವು ಪೌರಾಯುಕ್ತ ಪೂರ್ಣ ಪ್ರಮಾಣದ ದಾಖಲಾತಿಗಳನ್ನು ತಗೊಳ್ತೇವೆ. ತಗೊಂಡ್ಬಿಟ್ಟು ಮತ್ತೆ ಮುಂದಿನ ಸುದ್ದಿಯಲ್ಲಿ ನಮ್ಮ ವೀಕ್ಷಕರು ನಿರೀಕ್ಷಿಸಬಹುದಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರೇ ಆಗಿರಬಹುದು, ತೊಂದರೆಯಾದಲ್ಲಿ ನಿರ್ಭೀತಿಯಿಂದ ಬಂದು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ತೊಂದರೆ ಅನಿಸಿಕೆಗಳನ್ನು ಹೇಳ್ಕೋಬಹುದಾಗಿದೆ. ನಮಸ್ಕಾರ.